ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಈ ಕ್ಷಣದಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಾನ್ ಸ್ಟಾಪ್ ಲೈವ್. ಇಡೀ ದೇಶ ಎದುರು ನೋಡ್ತಾ ಇದೆ ಈ ವರ್ಷ ಮುಂಗಡ ಪತ್ರವನ್ನ ಹೇಗೆ ಸರ್ಕಾರ ನಮ್ಮ ಮುಂದೆ ಇಡುತ್ತೆ ಅಂತ. ದೊಡ್ಡ ದೊಡ್ಡ ಸವಾಲುಗಳು, ದೊಡ್ಡ ನಿರೀಕ್ಷೆಗಳು ಹೌದು. ಉದ್ಯಮಿಗಳಿಂದ ಹಿಡಿದು ಒಬ್ಬ ರೈತಾಪಿ ವರ್ಗದ ತನಕ ದೊಡ್ಡ ನಿರೀಕ್ಷೆ ಮತ್ತು ಕುತೂಹಲ ಅಂತೂ ಈ ಬಾರಿಯ ಬಜೆಟ್ ಇಟ್ಕೊಂಡಿದ್ದಾರೆ. 4ನೇ ಬಾರಿಗೆ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಇವತ್ತು ಬಜೆಟನ್ನು 11 ಗಂಟೆಗೆ ಮಂಡನೆ ಮಾಡೋರಿದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ನಿಮ್ಮ ನ್ಯೂಸ್ 18ನಲ್ಲಿ ಆ ಎಲ್ಲದರ ಬಗ್ಗೆ ಸಮಗ್ರ ಚಿತ್ರಣ, ವಿಶ್ಲೇಷಣೆ, ಮಾತು ಎಲ್ಲವನ್ನು ಕೂಡ ನಿಮ್ಮುಂದೆ ಇಡುವಂತಹ ಪ್ರಯತ್ನ. ಹಾಗಾದರೆ ನಿರೀಕ್ಷಿತ ಆದಾಯಗಳೆಷ್ಟು, ಅಷ್ಟೇ ನಿರೀಕ್ಷಿತ ವೆಚ್ಚಗಳೆಷ್ಟು, ಅದನ್ನೆಲ್ಲ ಕ್ರೋಢೀಕರಿಸಿ ನಮ್ಮುಂದೆ ಇಡ್ತಾ ಇದ್ದಾರೆ ಈ ಮುಂಗಡ ಪತ್ರದಲ್ಲಿ. ಈ ಹೊತ್ತಿನ ಸ್ಪೆಷಲ್ ಇದು ನಮೋ ಲೆಕ್ಕ ಬಜೆಟ್ 2022. ತುಂಬಾ ಸರಿ ಬಜೆಟ್ ಅಂದ್ರೆ ಅದು ಕಬ್ಬಿಣದ ಕಡಲೆ, ಸಾಮಾನ್ಯ ಸಾರ್ವಜನಿಕರಿಗೆ, ನಾಗರಿಕರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂತ. ಕಾಮನ್ ಮ್ಯಾನ್ ನಿಮ್ಮಂಥವ್ರಿಗೆಲ್ಲ ಏನಪ್ಪಾ ಅಂದ್ರೆ ಯಾವ್ದು ಬೆಲೆ ಜಾಸ್ತಿ ಆಗುತ್ತೆ, ಯಾವ್ದು ಬೆಲೆ ಕಡಿಮೆ ಆಗುತ್ತೆ, ಇದನ್ನ ನಾವೆಲ್ಲ ಎದುರು ನೋಡ್ತಾ ಇರ್ತೀವಿ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಬಹುನಿರೀಕ್ಷಿತ ಕೇಂದ್ರ ಬಜೆಟ್. ಕೊರೋನಾ ಆತಂಕದ ನಡುವೆ 2ನೇ ಬಜೆಟ್ ಅನ್ನು ಮಂಡನೆ ಮಾಡ್ತಿದ್ದಾರೆ. ಕೋವಿಡ್ ಸಂಕಷ್ಟದಲ್ಲಿರುವ ಜನರಿಗೆ ಪರಿಹಾರದ ನಿರೀಕ್ಷೆ ದೊಡ್ಡ ಮಟ್ಟದಲ್ಲೇ ಇದೆ. ಬ್ರೇಕಿಂಗ್ ನ್ಯೂಸ್. ದೊಡ್ಡ ಮಟ್ಟದಲ್ಲಿರುವಂತಹ ಚಾಲೆಂಜ್ ಏನಪ್ಪಾ ಅಂದರೆ ಹಣದುಬ್ಬರ. ಏರ್ತಾ ಇರುವಂತಹ ಈ ಹಣದುಬ್ಬರಕ್ಕೆ ನಿಯಂತ್ರಣದ ಮದ್ದು ಹೇಗೆ ಕೊಡ್ತಾರೆ ಅನ್ನೋದು ಈಗಿರುವಂತಹ ದೊಡ್ಡ ಪ್ರಶ್ನೆ. ಯಾಕೆಂದರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ. ಕೋವಿಡ್ನಿಂದ ಕುಸಿತಿರುವಂಥ ಆರ್ಥಿಕತೆಗೆ ಬೂಸ್ಟ್ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಚುನಾವಣೆ ಕೂಡ ಇದೆ. ಚುನಾವಣೆ ಇರುವಂಥ ರಾಜ್ಯಗಳಿಗೆ ಆ್ಯಸ್ ಯೂಶುವಲ್ ಬಂಪರ್ ನಿರೀಕ್ಷೆಗಳಂತೂ ಇದ್ದೇ ಇರುತ್ತೆ. ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನೆರವಿನ ನಿರೀಕ್ಷೆ. ಪ್ರತಿಯೊಂದು ರಾಜ್ಯ ದೇಶದಲ್ಲಿ ಇದನ್ನೇ ನಿರೀಕ್ಷೆ ಮಾಡ್ತಾರೆ. ಮೂಲ ಸೌಕರ್ಯ, ನೀರಾವರಿಗೆ ನೆರವು ನೀಡುವಂಥ ಎಲ್ಲ ಸಾಧ್ಯತೆಗಳು ಇದೆ. ಎಕ್ಸಾಕ್ಟ್ಲಿ 9 ಗಂಟೆ ಎನಿ ಟೈಮ್ ನಾವು ನೇರವಾಗಿ ಅಲ್ಲಿನ ಒಂದಷ್ಟು ವಿಜುವಲ್ಸ್ಗಳನ್ನ ಗ್ಯಾರಂಟಿ ಪಂಚ್ ಮಾಡ್ತೀವಿ. ಬಿಕಾಸ್ ಈ ಕ್ಷಣ ರಾಷ್ಟ್ರಪತಿ ಭವನದ ಕಡೆ ಹೊರಡುವಂಥ ನಿರೀಕ್ಷೆಗಳಂತೂ ಇದ್ದೇ ಇರುತ್ತೆ. ಲೆಟ್ಸ್ ಸಿ, ಆ ಎಲ್ಲ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ಇಡ್ತಾನೆ ಇರ್ತೀವಿ ನಾವು.